ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ಪದ್ಮಿನಿ, ಪದ್ಮಿನಿ. ಇವನ್ ಶೋಭರಾಜ್ ಅಲ್ವಾ? ಮನೆ ಒಳಗೆ ಬಂದಿದ್ದಾನಲ್ಲ. ಪುಣ್ಯಕಿಗೆ ಅಮ್ಮಾಜಿ, ಚಿಕ್ಕಮ್ಮ, ಅತ್ತಿಗೆ ಯಾರು ಮನೇಲಿಲ್ಲ. ಏಯ್, ಶೋಭರಾಜ್ ತಾನೆ ನೀನು? ಇಲ್ಲಿಗೆ ಯಾಕೆ ಬಂದೆ? ಓ ನಂದನ್, ನೀನ್ ಸಿಕ್ಕಿದ್ ತುಂಬಾ ಒಳ್ಳೇದಾಯ್ತು. ಇಲ್ಲಿಗೆ ಯಾಕೆ ಬಂದೆ ಅದನ್ನು ಹೇಳು. ಒಂದು ಸೀಕ್ರೆಟ್ ಹೇಳಬೇಕಾಗಿತ್ತು. ಸೀಕ್ರೆಟ್? ಹೌದು. ಅದನ್ನ ಕೇಳಿದ್ರೆ ನಿನಗಾಗಿರೋ ಮೋಸ ನಿನಗೆ ಗೊತ್ತಾಗುತ್ತೆ. ಹೌದಾ? ಮೋಸ ಆಗಿದೆಯಾ? ಸರಿ, ಆಗಲಿ ಬಿಡು, ನೋ ಪ್ರಾಬ್ಲಮ್. ಏಯ್, ನಾನಿಲ್ಲಿ ತಮಾಷೆ ಮಾಡೋದಕ್ಕೆ ಬಂದಿಲ್ಲ. ಈ ವಿಷಯ ಕೇಳಿದ್ರೆ ನಿನ್ನ ಜೀವನ ಹಾಳಾಗತ್ತೆ. ನೀನು ಪದ್ಮಿನಿ ಮೇಲೆ ಇಟ್ಟಿರೋ ನಂಬಿಕೆ ಅಲ್ಲೋಲ ಕಲ್ಲೋಲ ಆಗತ್ತೆ. ಪಾಪ, ನಿನ್ಗಾಗಿರೋ ಮೋಸನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಹೇಳೋಣ ಅಂತ ಬಂದಿದ್ದೀನಿ. ಈ ಸತ್ಯದ ಬೆಲೆ 4 ಲಕ್ಷ ಕೊಟ್ಬಿಡು, ಸತ್ಯ ಹೇಳ್ತೀನಿ. 4 ಲಕ್ಷ ಬೇಕಾ? ಸತ್ಯ ಹೇಳ್ತೀಯ? ನನಗೆ ಯಾವ ಸತ್ಯ ಕೇಳೋ ಇಂಟ್ರೆಸ್ಟು ಇಲ್ಲ. ಏನು ಪದ್ಮಿನಿನ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ನನ್ನೂ ಮಾಡ್ಬೋದು ಅನ್ಕೊಂಡ್ಯಾ? ನನಗೆಲ್ಲ ಗೊತ್ತು, ಹೊರಡಿಲಿಂದ. ಬ್ರದರ್, ನೀನೇನು ಅನ್ಕೊಂಡಿದ್ಯಾ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನ? ನಾನು ಪದ್ಮಿನಿ ಜೊತೆ ಹಾಗೆ ನಡ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಅವಳು ನನಗೆ ಮೋಸ ಮಾಡಿದಾಳೆ. ಈ ಪದ್ಮಿನಿ ನೀನ್ ತಿಳ್ಕೊಂಡಾಗಿಲ್ಲ, ಬೇರೆ ಥರನೇ ಇದ್ದಾಳೆ. ಆಕ್ಚುಲಿ ಹೆಣ್ಮಕ್ಳು ಅಂದರೆ ನನಗೆ ತುಂಬ ಗೌರವ, ಕನ್ಸರ್ನ್ ಇದೆ. ಅದಕ್ಕೆ ನಾನು ಪದ್ಮಿನಿಗೆ ಹೆಲ್ಪ್ ಮಾಡೋದಕ್ಕೆ ಹೋದೆ. ಆದರೆ ಅವಳು ನನಗೆ ಪಂಗನಾಮ ಹಾಕಿದ್ಲು. ಬಿಡು, ಇದನ್ನೆಲ್ಲ ನಿನ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನೋಡ್ ಶೋಭರಾಜ್, ನನಗೆಲ್ಲ ವಿಷಯ ಗೊತ್ತಿದೆ. ಪದ್ಮಿನಿ ರಿಲೇಟಿವ್ ಅಂತ ಸುಳ್ಳು ಹೇಳ್ಕೊಂಡು ನಮ್ಮ ಮದುವೆಗೆ ಬಂದವ್ ನೀನು ಪದ್ಮಿನಿ ಬಗ್ಗೆ ನನ್ನ ಹತ್ರ ಹೇಳಕ್ ಬರ್ತಿದ್ಯಾ? ನನಗೆಲ್ಲ ಗೊತ್ತಿದೆ, ಹೊರಡಿಲಿಂದ. ನಂದನ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನೋಡು ಶೋಭರಾಜ್, ಇವಾಗ ಮನೆಗೆ ಯಾರೋ ಬರ್ತಾ ಇದ್ದಾರೆ. ನೀನು ಇಲ್ಲಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಿನ್ನ ಜೊತೆ ಬೇಕಾದ್ರೆ ಫೋನಲ್ಲಿ ಮಾತಾಡ್ತೀನಿ, ಈಗ ಹೊರಡು. 1 ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊ. ಆ ಪದ್ಮಿನಿ ನಿನಗೂ ನಿಮ್ಮ ಮನೆಯವ್ರಿಗೂ ಎಷ್ಟು ಮೋಸ ಮಾಡಿದಾಳೆ ಗೊತ್ತಾ? ಅದನ್ನ ನೀನು ಕೇಳಿಸ್ಕೊಂಡ್ರೆ ಓಹೋ, ಚೆಂದುಳ್ಳಿ ಚೆಲುವೆ ಪದ್ಮಿನಿಯವರು ಅವತ್ತು ನನಗೆ ಚಲ್ಲೆ ಹಣ್ಣು ತಿನ್ನಿಸಿ ಓಡ್ ಬಂದ್ರಿ ಅಲ್ವಾ? ಈಗ ನಾನು ನಿನ್ನ ಚರಿತ್ರೆ ಹೇಳೋದಕ್ಕೆ ನಿಮ್ಮ ಮನೆ ಹತ್ರ ಬಂದಿದ್ದೆ. ಏಯ್, ಪದ್ಮಿನಿ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು. ಇನ್ನೊಂದ್ಸಲ ಪದ್ಮಿನಿಗೆ ಫೋನ್ ಮಾಡೋದಾಗ್ಲಿ ಮನೆ ಹತ್ರ ಬರೋದಾಗ್ಲಿ ಮಾಡಿದ್ರೆ ನಾನೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಹೋಗ್. ನಂದನ್, ನೀನು ಇವಳ ಪಾರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ನಾನು ಹೇಳೋ ಸತ್ಯನ ಒಂದೇ ಒಂದ್ಸಲ ಕೇಳೋ. ನೀನು ಸೀಕ್ರೆಟ್ ಅಂತ ಹೇಳ್ತಿದ್ದಾನೆ ಅಂದ್ರೆ ನಂದನವರು ನೀನು ತಾಳಿ ಕಟ್ಟಿರೋದು ಅಂತ ಗೊತ್ತಾ? ಅದು ಅವನು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಮದ್ವೆ ದಿನ ಅವನು ಎಲ್ಲಿದ್ದ ಹೇಳು?
ಇಷ್ಟಕ್ಕೂ ಮನೆಯವರೆಲ್ಲ ಆಚೆ ಹೋಗವ್ರೆ. ಅವ್ರು ಬರೋಷ್ಟು ನೀವು ಹೋದ್ರೆ ಸಾಕು. ಇವಳೊಬ್ಳು ಊಸರು ಒಳ್ಳಿ ಮಹಾ ಸುಳ್ಳಿ. ನಿನ್ನ ಹತ್ರ ಒಂದು ಮಾತಾಡ್ತಾಳೆ, ನನ್ನ ಹತ್ರ ಒಂದು ಮಾತಾಡ್ತಾಳೆ. ದುಡ್ಡಿನ ಆಸೆಗೆ ನಿನ್ನ ಮದ್ವೆ ಆಗಿ ಮೋಸ ಮಾಡ್ತಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲ, ಸರಿಯಾಗಿ ದೇವ್ರ ದರ್ಶನ ಮಾಡಕ್ ಬಿಡದೆ ಗಡಿ ಬಿಡಿಲಿ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಅಮ್ಮಾಜಿ ನಮಗೋಸ್ಕರ ಕಾಯ್ತಾ ಇರ್ತಾರೆ, ಬೇಗ ಹೋಗ್ಬೇಕು. ಈ ಮನೇಲಿ ಸ್ವಲ್ಪ ಹೊತ್ತು ದೇವಸ್ಥಾನ ನೆಮ್ಮದಿಯ ಕಾಲ ಕಳಿಯೋದಿಕ್ಕೂ ಸ್ವತಂತ್ರ ಇಲ್ಲ ನೋಡಿ. ಜಯ, ಅರ್ಥ ಮಾಡ್ಕೋ. ಅಮ್ಮಾಜಿ ರಸ್ತೆಯಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಮನೆಗೆ ಯಾರೋ ಗೆಸ್ಟ್ ಬರ್ತಾರಂತೆ. ಅಮ್ಮಾಜಿ ಯಾವುದೋ ಮೀಟಿಂಗ್ ಹೋಗಿದ್ರು. ಮನೆಗೆ ಹೊರಡೋಣ ಅಂತ ನೋಡಿದ್ರೆ ಅವ್ರ ಕಾರ್ ಟೈರು ಪಂಚರ್ ಆಗಿತ್ತು. ಅದಕ್ಕೆ ನನಗೆ ಬೇಗ ಬಾರೋ ಅಂತ ಫೋನ್ ಮಾಡಿದ್ರು. ನಾನು ನಿನಗೆ ಬೇಗ ಹೊರಡು ಅಂತ ಗಡಿ ಬಿಡಿ ಮಾಡಿದೆ ಅಷ್ಟೇ. ಹೀಗೆ ಮುಖ ಗಂಟು ಹಾಕೊಂಡಿರ್ಬೇಡ, ನೋಡೋಕೆ ಚೆನ್ನಾಗಿ ಕಾಣಲ್ಲ. ನೋಡಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ನನ್ನ ಕಂಟ್ರೋಲ್ ಮಾಡ್ತೀರಾ. ಯಾಕೇಳಿ ಈ ಮನೇಲಿ ನನ್ನನ್ ಬಿಟ್ರೆ ನಿಮ್ ಮಾತು ಕೇಳೋರು ಯಾರು ಇಲ್ವಲ್ಲ. ನೀನಾದ್ರೂ ಕೇಳ್ತೀಯಲ್ಲ. ಸ್ವಲ್ಪ ಬೇಗ ನಡಿಯಪ್ಪ. ಅಮ್ಮಾಜಿ ತುಂಬಾ ಹೊತ್ತಿಂದ ಕಾಯ್ತಾ ಇದ್ರಾ? ಹಾಗೇನಿಲ್ಲ ನರೇಂದ್ರ, ನನ್ನಿಂದಾಗಿ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ವಲ್ಪ ಗಡಿಬಿಡಿ ಆಯ್ತು ಅನ್ಸತ್ತೆ ಅಲ್ವಾ ಜಯಂತಿ? ಪರವಾಗಿಲ್ಲ ಅಮ್ಮಾಜಿ. ನರೇಂದ್ರ, ನಾವು ಸ್ವಲ್ಪ ಬೇಗ ಮನೆಗೆ ಹೋಗ್ಬೇಕು. ನಿನಗೆ ಗೊತ್ತಲ್ವಾ, ಇವತ್ತು ಚಂದೂಲಾಲ್ ಮನೆಗೆ ಬರ್ತಾ ಇದ್ದಾರೆ. ಗೊತ್ತು ಅಮ್ಮಾಜಿ. ತುಂಬಾ ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನರೇಂದ್ರ. ಅವ್ರನ್ನ ನಾವು ಸ್ವಾಗತ ಮಾಡ್ಬೇಕು. ಮೊದಲು ಅವ್ರ ಟೈಮ್ಗೆ ನಾವು ತುಂಬಾ ಬೆಲೆ ಕೊಡ್ಬೇಕು. ಯಾಕೆಂದ್ರೆ ಅವರು ಟೈಮ್ಗೆ ಕರೆಕ್ಟಾಗಿ ಬಂದ್ಬಿಡ್ತಾರೆ. ಅವ್ರ ಜೊತೆ ಕೆಲಸ ಮಾಡೋ ಬಿಸ್ನೆಸ್ ಪಾರ್ಟ್ನರ್ಗೆನೆ ಟೈಮ್ ಸೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸರ್ತಿ ಕಾಂಟ್ರಾಕ್ಟ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅಂಥವ್ರು ಮನೆಗೆ ಬಂದು ಕಾಯೋದು ಚೆನ್ನಾಗಿರೋದಿಲ್ಲ ಅಲ್ವಾ? ಅದಕ್ಕೆ ಬೇಗ ಹೋಗೋಣ ಅಂತೆ. ಲೇಟ್ ಏನೂ ಆಗಲ್ಲ ಅಮ್ಮಾಜಿ, ಇನ್ನೊಂದು 10 ನಿಮಿಷ ಮನೆಗೆ ತಲುಪಿಡ್ತೀವಿ. ಸರಿ. ಪದ್ಮಿನಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನೀನೇನೋ ನನಗೆ ಇವಳ ಬಗ್ಗೆ ಹೇಳೋದು? ಇವಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇನು ಅಂತಾನೂ ಗೊತ್ತು. ನೀನೊಬ್ಬ 3rd ಕ್ಲಾಸ್ ಕೋಆರ್ಡಿನೇಟರ್. ಏನು ಇವಳು ಡ್ಯಾನ್ಸ್ ಮಾಡೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು. ನಾನು ಡ್ಯಾನ್ಸ್ ಮಾಡಬೇಡ ಅಂತ ಹೇಳಿದ್ಕೆ ಇವಳ ಕನ್ಸನ್ನೇ ತ್ಯಾಗ ಮಾಡಿ ಬಂದಿರೋದು. ಆದ್ರೆ ನೀನು ದುಡ್ಡು ಆಸೆ ತೋರಿಸಿ ಇವಳನ್ನ ನಿನ್ ಕಡೆಗೆ ಹೇಳ್ಕೊಳಕ್ ನೋಡ್ದೆ. ಇವಳು ಒಪ್ಲಿಲ್ಲ ಅಂತ ಗೊತ್ತಾದ ತಕ್ಷಣ ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡಿದೆ. ಇವ್ರ ಅಪ್ಪಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಗೊತ್ತಾಗಿ ಸಹಾಯ ಮಾಡೋ ನಾಟಕ ಮಾಡಿ ಮದ್ವೆ ದಿನಾನ ಇವಳ ಡ್ಯಾನ್ಸ್ ಶೋಗೆ ಕರ್ಕೊಂಡು ಹೋದೆ ಅಲ್ವಾ? ನನಗೆಲ್ಲ ಗೊತ್ತು ಕಣ. ಇನ್ಫ್ಯಾಕ್ಟ್ ಡ್ಯಾನ್ಸ್ಗೆ ಹೋಗ್ತೀನಿ ಅಂತ ಪರ್ಮಿಷನ್ ಲೆಟರ್ ಬರೆದು ನನ್ನ ಪರ್ಮಿಷನ್ ಸಿಕ್ಕ ಮೇಲೆ ಪದ್ಮಿನಿ ಹೊರಟಿದ್ದು. ಪದ್ಮಿನಿ ನನ್ನ ಹತ್ರ ಏನು ಮುಚ್ಚಿಟ್ಟಿದೆ. ಆದ್ರೆ ನೀನ್ ಮಾಡಿದ ಕೆಲಸದಿಂದ ಎಂತ ದೊಡ್ಡ ಅನಾಹುತ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪನೇ ಇಲ್ವಾ ನಿನ್ಗೆ? ಬೇಗ ವಾಪಸ್ ಕರ್ಕೊಂಬಂದ್ ಬಿಡ್ತೀನಿ ಅಂತ ನಂಬ್ಸಿ ಇವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇವಳನ್ನ ರೂಮಲ್ಲಿ ಕೂಡ ಹಾಕ್ತೆ. ಪದ್ಮಿನಿ ತಾನು ಬರೋ ತನಕ ಪೂರ್ವಿ ತನ್ನ ಜಾಗದಲ್ಲಿ ಕೂತಿರ್ಲಿ ಅಂತ ಪೂರ್ವಿ ಗುಂಗಟ್ ಹಾಕ್ಸ್ಬಿಟ್ಟು ಹೋಗಿದ್ಲು. ಅವತ್ ಪದ್ಮಿನಿಗೆ ಪಾಪ ಮುಹೂರ್ತಕ್ಕೆ ಮುಂಚೆ ಬರಕ್ ನೀನ್ ಬಿಡ್ಲೇ ಇಲ್ಲ. ಗುಂಗಟ್ ಒಳಗಡೆ ಇರೋದ್ ಪೂರ್ವಿ ಅಂತ ನಮಗ್ ಯಾರಿಗೂ ಗೊತ್ತೇ ಇರ್ಲಿಲ್ಲ.
ಪೂರ್ವಿಗೂ ಸತ್ಯ ಹೇಳಕ್ಕಾಗ್ಲಿಲ್ಲ. ನಂದನ್ ಅವ್ರೆ, ನಿನ್ ಸ್ವಾರ್ಥಕ್ಕೆ ನಮ್ಮ 3 ಜನರ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲ. ಅವತ್ ನೀನ್ ಪದ್ಮಿನಿನ ಸರಿಯಾದ ಟೈಮಿಗೆ ಕಳ್ಸಿದ್ರೆ ನಮ್ ಜೀವನದಲ್ಲಿ ಇಂಥ ಅನಾಹುತ ಆಗ್ತಿತ್ತಾ? ಬಾಬಾ ಹೇಳೋ ಆಗ್ತಿತ್ತಾ? ನಂದನ್ ಅವ್ರೆ, ನನ್ ಮಾತ್ ಕೇಳಿ. 1 ನಿಮಿಷ ಪದ್ಮಿನಿ. ಇವತ್ತು ನಾನು ಇವನ ಹತ್ರ ಉತ್ತರ ಕೇಳಲೇಬೇಕು. ಏಯ್ ಮಾತಾಡೋ. ಪದ್ಮಿನಿ ಅನ್ಕೊಂಡು ಪೂರ್ವಿಕ್ ತಾಳಿ ಕಟ್ಬಿಟ್ಟೆ ನಾನು. ಇದಕ್ಕೆಲ್ಲ ನೀನೇ ಕಾರಣ. ಹೇಳು, ಇದನ್ನೆಲ್ಲ ನೀನ್ ಸರಿ ಮಾಡ್ತೀಯಾ? ಇದ್ರ ಬಗ್ಗೆ ಎಳ್ಳಷ್ಟು ಗಿಲ್ಟ್ ಫೀಲಿಂಗ್ ನಿನಗಿಲ್ಲ, ಆದರೆ ಈ ಸೀಕ್ರೆಟ್ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನನಗೆ ಹೇಳ್ಬಿಟ್ಟು ನನ್ನ ಲೈಫ್ನ ಅಲ್ಲೋಲ ಕಲ್ಲೋಲ ಮಾಡ್ಬೇಕು ಅನ್ಕೊಂಡು ಬಂದೆ ಅಲ್ವಾ ಇವತ್ತು? ಇದೇ ತಾನೇ ನೀನ್ ಹೇಳ್ಬೇಕಂತ ಬಂದಿದ್ ಸೀಕ್ರೆಟ್? ಏನೋ ನೀನ್ ಪದ್ಮಿನಿಗೆ ತಾಳಿ ಕಟ್ಟಿಲ್ವಾ? ನೀನ್ ತಾಳಿ ಕಟ್ಟಿದ್ದು ಪೂರ್ವಿಗ. ನಂದನ್, ಇದೆಲ್ಲ ನಿಜನಾ? ನಿಜವಾಗ್ಲೂ ಎಲ್ಲ ನಡೆದಿದ್ಯಾ? ಈ ವಿಷಯ ಎಲ್ಲ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ಅಂದ್ರೆ ನೀನ್ ಹೇಳ್ಬೇಕಂತ ಬಂದಿದ್ ಸೀಕ್ರೆಟ್? ಅಯ್ಯೋ ನಂದನ್, ಪದ್ಮಿನಿ ಡ್ಯಾನ್ಸ್ ಮಾಡ್ತಾಳೆ, ಪದ್ಮಿನಿ ರಿಯಾಲಿಟಿ ಶೋಗೆ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಮದುವೆ ದಿನನೂ ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಹೊರಗಡೆ ಬಂದಿದ್ಲು ಅಂತ ಹೇಳೋದಕ್ಕೆ ಬಂದೆ. ಆದ್ರೆ ನೀನು ಇಂಥ ದೊಡ್ಡ ಸೀಕ್ರೆಟ್ ಅನ್ನ ಬಾಯ್ ಬಿಟ್ಬಿಟ್ಟಲ್ಲ ನಂದನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಪಟಾಕಿ ಪೂರ್ವಿನ ಈಗ ನಿನ್ ಹೆಂಡತಿ